ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಕಡಲೆಬೇಳೆ ಮತ್ತು ಕೊಬ್ಬರಿ ಎಲ್ಲ ಬಳಸ್ಬಿಟ್ಟು ಎಷ್ಟು ಚೆನ್ನಾಗಿರೋ ಚಟ್ನಿ ಪುಡಿ ಮಾಡ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಘಮ ಘಮ ಚಟ್ನಿ ಪುಡಿ ನೀವು ಮಾಡಿ ಇಟ್ಕೊಂಡ್ರೆ ಎಷ್ಟಕ್ಕೆ ಉಪಯೋಗ ಆಗುತ್ತೆ ಗೊತ್ತಾ? ರೊಟ್ಟಿ, ದೋಸೆ, ಉಪ್ಪಿಟ್ಟು ಮತ್ತು ಎಲ್ಲ ಇಡ್ಲಿ ಯಾವುದಕ್ಕೆ ಬೇಕಾದರೂ ಇದು ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಮಾಡೋ ಚಟ್ನಿ ಇಲ್ದಿದ್ರೂ ಈ ಚಟ್ನಿ ಪುಡಿ ಇದ್ದರೆ ಸಾಕು, ಎಷ್ಟು ಇಷ್ಟಪಡ್ತಾರೆ ಗೊತ್ತಾ? ಇದಕ್ಕೆ ನೋಡಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ಹೆರೆದ್ಬಿಟ್ಟು ಅದನ್ನು ಆಲ್ರೆಡಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಬೌಲು, ಈ ಬೌಲ್ ಎಷ್ಟು ತೊಗೊಳ್ತಿರಲ್ಲ ಅಷ್ಟೇ ಬೌಲಲ್ಲಿ 2 ಸಲ ಇದನ್ನು ನಾನು ಅಳ್ಕೊಂಡಿಟ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ, ಒಂದು ಸ್ವಲ್ಪ ಅರಿಶಿನ, ರುಚಿಗೆ ಉಪ್ಪು ಮತ್ತು ಎಳ್ಳು, ಒಂದು ಬೌಲಲ್ಲಿ ಒಂದು 2 ಸ್ಪೂನ್ನಷ್ಟು ಎಳ್ಳು, ಮತ್ತು ಅದೇ ಬೌಲಲ್ಲಿ, ಅದೇ ಥರದ ಬೌಲಲ್ಲಿ 1 ಬೌಲ್ ಕಡಲೆಕಾಯಿ ಬೀಜ. ಇದಿಷ್ಟು ಸಾಮಗ್ರಿ ಇದ್ದರೆ ನೀವು ರುಚಿಯಾದ ಕಡಲೆಬೇಳೆ ಚಟ್ನಿ ಪುಡಿನ ರೆಡಿ ಮಾಡ್ಕೋಬೋದು. ಹಿಂಗಂತೂ ಸ್ವಲ್ಪ ಹಾಕೋದ್ರಿಂದ ಘಮ ಘಮ ಅಂತ ವಾಸನೆಯೂ ಇರುತ್ತೆ, ಒಳ್ಳೆ ಜೀರ್ಣಕಾರಿ ಕೂಡ. ನೋಡಿ, ಇವಾಗ ನೀವು ಬಾಣಲಿಯಲ್ಲಿ ಜಾಸ್ತಿ ಎಣ್ಣೆ ಹಾಕ್ಕೋಬೇಡಿ, ಸ್ವಲ್ಪ ಬಾಣಲಿ ದೊಡ್ಡದು ತೊಗೊಳೋದ್ರಿಂದನೇ ಉಪಯೋಗ. ನೋಡಿ, ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ನಾನು. ಅದನ್ನು ಕಾದಾಗ ಅದರಲ್ಲಿ ಈ ಬೇಳೆ ಇದೆಯಲ್ವ, ಇದನ್ನು ಫಸ್ಟು ಕೆಂಪಗಾಗೋ ಹಾಗೆ, ತುಂಬ ಕೆಂಪು ಬೇಡ, ಚೆನ್ನಾಗಿ ಬೆಚ್ಚಗಾಗೋ ಹಾಗೆ ಹುರ್ಕೊಳ್ತೀನಿ. ನೋಡಿ, ಈ ಥರ ಇದು ಕಡಲೆಬೇಳೆ ಮಾತ್ರ ಚೆನ್ನಾಗಿ ಕೈಯಾಡಿಸ್ತಾ ಹುರ್ಕೊಳ್ಳಿ. ನೋಡಿ, ಕೆಂಪು ಆಗ್ತಾ ಇದೆ ಅಲ್ವಾ, ಆವಾಗ ನಾನು ಈ ಕಡಲೆಕಾಯಿ ಬೀಜ ಹಾಕ್ಬಿಟ್ಟಿದ್ದೀನಿ ಮತ್ತು ಎಳ್ಳಿತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇದ್ರ ಜೊತೆಯಲ್ಲೇ ನೀವು ಚೆನ್ನಾಗಿ ಹುರ್ಕೊಂಡ್ಬಿಡಿ. ಬಾಣಲಿ ಯಾಕೆ ದೊಡ್ಡದು ಇಟ್ಟಿದ್ದೀನಿ ಅಂದರೆ, ನಾನು ಮೆಣಸಿನ್ಕಾಯಿನ ಹಾಗೆ ಇಟ್ಕೊಂಡಿದ್ದೀನಿ, ಅದೇನು ಪೀಸ್ ಮಾಡ್ಕೊಂಡಿಲ್ಲ. ಏಕೆಂದರೆ ಅವಶ್ಯಕತೆಯೂ ಇಲ್ಲ ಆ ಥರ ಪೀಸ್ ಮಾಡ್ಕೊಳ್ಬೇಕು ಅನ್ನೋದು. ನೋಡಿ, ಇದು ಇವಾಗ ಗೊತ್ತಾಗುತ್ತೆ ನಿಮಗೆ, ಎಳ್ಳು ಎಲ್ಲ ಪಟ್ಪಟ ಅಂತ ಶಬ್ದ ಬರ್ತಾ ಇರುತ್ತಲ್ವ, ಆವಾಗ ನೀವೇನು ಮಾಡಿ ಅಂತ ಅಂದರೆ, ಈ ಕೊಬ್ಬರಿ ಇದೆಯಲ್ಲ, ಇದನ್ನು ಸಪ್ರೇಟಾಗಿ ಹುರ್ಕೊಂಡು ಮತ್ತು ಅದೇ ಎಣ್ಣೆ ಬಾಣಲಿ ಒಳಗೇ ಸ್ವಲ್ಪ ಚೆನ್ನಾಗಿ ಬೆಚ್ಚಗೆ ಮಾಡಿಕೊಂಡು, ಆಮೇಲೆ ಗ್ರೈಂಡ್ ಮಾಡುವಾಗ ಮೊದಲು ಕಡಲೆಬೇಳೆನೆಲ್ಲ ಗ್ರೈಂಡ್ ಮಾಡ್ಕೊಂಬಿಟ್ಟು ಆಮೇಲೆ ಅದೇ ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಇದು ಇವಾಗ ಚೆನ್ನಾಗಿ ಆಗ್ತಾ ಇದೆ ಅಲ್ವಾ. ಇವಾಗ ನಾನು ಮೆಣಸಿನ್ಕಾಯಿ ಹಾಕಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಇಲ್ಲಾಂದರೆ ಮೀಡಿಯಮ್ಮಾಗಿ ಆ ಕಡಲೆಬೇಳೆ ತೊಗೊಂಡಿರ್ತೀರಲ್ಲ ಅದೇ ಬೌಲಲ್ಲೇ ನೀವು ಒಂದು 3 ಬೌಲಷ್ಟು ಪ್ರೆಸ್ ಮಾಡಿಬಿಟ್ಟು ಅಳ್ಕೊಂಡು ತೊಗೊಳ್ಬೋದು. ಖಾರ ಅಕಸ್ಮಾತ್ ಕಡಿಮೆ ಆದರೆ ನೀವು ಒಂದು ಲಾಸ್ಟಲ್ಲಿ ಒಂಚೂರು ನೋಡಿಬಿಟ್ಟು 1 ಸ್ಪೂನ್ ಖಾರದ ಪುಡಿ ಕೂಡ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಇದನ್ನು ಮಾತ್ರ ನೀವು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಬೇಳೆನೂ ಇದು ಎಲ್ಲ ಮಿಕ್ಸ್ ಆಗೋ ಹಾಗೆ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಉಪ್ಪು ಹಾಕಿಬಿಟ್ಟು ಅರಿಶಿನನೂ ಹಾಕಿ ನಾನು ಗ್ರೈಂಡ್ ಮಾಡ್ತೀನಿ. ನೋಡಿ, ಇವಾಗ ಗೊತ್ತಾಗುತ್ತೆ ನಿಮಗೆ, ಕಡಲೆಬೇಳೆ ಎಲ್ಲನೂ ಕೂಡ ಕೆಂಪಾಗಿದೆ, ಮೆಣಸಿನ್ಕಾಯಿ ಕೂಡ ಒಂಥರ ಶಬ್ದ ಬರ್ತಾ ಇದೆ. ನೋಡಿ, ಹುರಿದಿರೋದು ಗೊತ್ತಾಗ್ತಾ ಇದೆ ನಿಮಗೆ. ಇದನ್ನು ನಾನು ಹೇಳಿದೆ ಅಲ್ವಾ ಆವಾಗಲೇ, ಉಪ್ಪು ಅರಿಶಿನ ಹಾಕಿಬಿಟ್ಟು ಒಂದು ಸಲ ತರ್ತರಿಯಾಗಿ ಬೇಕಾದರೆ ತರ್ತರಿಯಾಗಿ, ಇಲ್ಲಾಂದರೆ ಒಂಚೂರು ನೈಸೇ ಇರಲಿ ಅಂದರೆ ನೈಸಾಗೇ ನೀವು ಪೌಡ್ರ್ ಮಾಡ್ಕೊಂಬಿಡಿ. ನೋಡಿ, ಇವಾಗ ನಾನು ಕಡಲೆಬೇಳೆ, ಉಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಹುರಿದಿಟ್ಕೊಂಡಿದ್ನಲ್ಲ ಅದು, ಕಡಲೆಕಾಯಿ ಬೀಜ, ಎಳ್ಳು, ಅರಿಶಿನ ಎಲ್ಲ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಪೌಡ್ರಾಗಿದೆ. ಅದು ನಿಮ್ಗೆ ಗೊತ್ತಾಗುತ್ತೆ ನೋಡಿ, ತುಂಬ ನೈಸಲ್ಲ, ಸ್ವಲ್ಪ ತರ್ತರಿ ಇರೋ ಹಾಗೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದಿತ್ತಲ್ಲ ಕೊಬ್ಬರಿ, ಅದೂ ಅಷ್ಟೇ ತುಂಬ ಕೆಂಪಾಗೋ ಹಂಗೆ ಹುರಿಬೇಡಿ, ಚೆನ್ನಾಗಿ ಬೆಚ್ಚಗಾದರೆ ಸಾಕು. ಅದು ಒಂದು ಸ್ವಲ್ಪ ಆರಿದ ಮೇಲೆ ನೀವು ಗ್ರೈಂಡ್ ಮಾಡ್ಕೊಂಬಿಟ್ಟು ಮಿಕ್ಸರ್ ಜಾರಲ್ಲಿ ಇದನ್ನು ಮಾಡಿಟ್ಕೊಂಡಿದ್ರಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ನಾನು ಅದನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇವಾಗ ನಾನು ಈ ಥರ ಕೊಬ್ಬರಿ ಎಷ್ಟು ಚೆನ್ನಾಗಿ ನೈಸಾಗಾಗಿದೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ತುರ್ಕೊಳ್ಬೇಕು ಅಂತೇನಿಲ್ಲ, ಸಣ್ಣಗೆ ಹೆಚ್ಕೊಂಡ್ಬಿಟ್ರೆ ಆಯಿತು. ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಅದನ್ನು ಹಾಕಿಬಿಡ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಮೊದಲು ನೀವು ಒಂದು 3-4 ಸ್ಪೂನ್ನಷ್ಟು ಎಣ್ಣೆ ಬಾಣಲಿಯಲ್ಲಿ ಹಾಕಿ ಕಾಯಕ್ಕಿಡಿ. ಅದಕ್ಕೆ ನೀವು ಒಂದು ಸ್ವಲ್ಪ ಹಿಂಗೆ ಹಾಕಿ, ಅದು ಹಿಂಗು ಇದಾಗ್ತಾ ಇದೆ ಅನ್ನೋವಾಗ ನೀವು ಅದಕ್ಕೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಿಬಿಡಿ. ಈಗ ಗ್ಯಾಸ್ ಆಫ್ ಮಾಡಿಬಿಡಿ. ನೀವು ಆಫ್ ಮಾಡಿಬಿಟ್ಟು
ಅದು ಹಾಕ್ತಾ ಇರೋವಾಗಲೇ ಇದು ಕೊಬ್ಬರಿ ಹಾಕ್ಕೊಂಡಿದ್ರಲ್ಲ ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಆ ಬಾಣಲಿ ಹೇಗೂ ಬಿಸಿ ಇರುತ್ತಲ್ಲ ಅದರಲ್ಲೇ ಹಾಕಿಬಿಟ್ಟು ನೀವು ಕಲಸಿ ಇದಿತ್ತಲ್ಲ ಕರಿಬೇವು ಅದೆಲ್ಲ ನೀವು ಬೇಕಾದರೆ ಹಾಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕರಿಬೇವು ಎಲ್ಲ ಹಾಕಿಬಿಟ್ಟು ಇಂಗು ಎಲ್ಲ ಹಾಕಿ ಚಟ್ನಿ ಪುಡಿ ಮಿಕ್ಸ್ ಮಾಡಿಟ್ಟಿದ್ದೀನಲ್ವ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಕರಿಬೇವಿಂದು, ಇಂಗಿಂದು ಮತ್ತು ಕೊಬ್ಬರಿದು ಎಲ್ಲ ಘಮ ಘಮ ಅಂತ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಾ. ನೀವು ಬಿಸಿ ಬಿಸಿ ಅನ್ನಕ್ಕೆ ಮೊದಲು ಇದನ್ನು ಹಾಕಿ ಕಲಿಸ್ಕೊಂಡು ತಿಂದರೆ ನಿಜವಾಗೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ನೋಡಿ ನೀವೇನು ಕಷ್ಟ ಇಲ್ಲದೆ ಇದನ್ನು ರೆಡಿ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡ್ರೆ ಸುಮಾರು ದಿವಸ ಬೆಳಗ್ಗೆ ಅರ್ಜೆಂಟ್ ಇರುತ್ತಲ್ವ ಟಿಫಿನ್ದು, ಆವಾಗ ಉಪ್ಪಿಟ್ಟಿಗೆ, ರೊಟ್ಟಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಇದು ಮ್ಯಾಚ್ ಆಗುತ್ತೆ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಧನ್ಯವಾದಗಳು. ಇದೇ ವಿಡಿಯೋನ ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲೂ ಅಪ್ಲೋಡ್ ಮಾಡ್ತೀನಿ. ಅಲ್ಲೂ ಫ್ರೆಂಡ್ಸ್ ನನ್ನನ್ನು ಫಾಲೋ ಮಾಡಿ. ನಮಸ್ಕಾರ.